ಗೃಹಸ್ಥನಾಗಿದ್ದರೂ ಅವನ ಜೀವನ ಸನ್ಯಾಸವಾಗಿರುತ್ತೆ. ಯಾರಾದರೂ ಮಧ್ಯೆ ಹೋಗಿ ಯುದ್ಧ ಮಾಡ್ತಾರಾ? ಆ ಮಗು ಕೇಳುತ್ತೆ, ಅವ್ರು ಏನು ಮಾಡಿದರು? ಅವರು ಕೋಟೆಗೆ ಹೋಗಿ ಯುದ್ಧ ಮಾಡಿದರು. ಸುತ್ತಿನ ಇದಕ್ಕೆ ಗಡಿ ಪ್ರದೇಶವನ್ನು ಯುದ್ಧ ಮಾಡದೆ ನೇರವಾಗಿ ಕೋಟೆ ಅಟ್ಯಾಕ್ ಮಾಡಿದರೆ ಗಡಿ ಪ್ರದೇಶದವ್ರು ಬಂದು ಇವರನ್ನ ಅಟ್ಯಾಕ್ ಮಾಡೋದಿಲ್ಲ. ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವರು. ಇಲ್ಲಿಯ ಕಾನೂನಿಗೆ ಗೌರವ ಕೊಡು ಅಂತ ಹೇಳಿ ಕಳಿಸ್ತಾರೆ ಚಂದ್ರಗುಪ್ತನ. ವಿದೇಶದ ಒಂದು ಮೂರ್ತಿ, ಒಂದು ಶಿಲ್ಪ, ಒಂದು ಪ್ರತಿಮೆ, ಒಂದು ರೀತಿಯ ಭಾವನೆ ನಮ್ಮಲ್ಲಿ ಇರಲಿ ಅನ್ನೋದು, ಪ್ರತಿಯೊಂದು ಮನೆಯಲ್ಲಿ ಇರಲಿ ಅಂತ ಆ ರೀತಿಯಲ್ಲಿ ನಮ್ಮನ್ನು ಪ್ರೇರೇಪಿಸಿದರು. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಇತಿಹಾಸದ ಯಥಾರೂಪ ಸರಣಿಯ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಚಾಣಕ್ಯ ಹಾಗೂ ಚಾಣಕ್ಯನ ಹಿಂದಿನ ಕೆಲವೊಂದು ಹೆಚ್ಚಾಗಿ ಚರ್ಚೆ ಆಗದೇ ಇರುವಂಥ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಈ ಸಂಚಿಕೆಯನ್ನು, ಈ ಸರಣಿಯನ್ನು ನಡೆಸ್ಕೊಡುವಂಥ ಸದ್ಯೋಜಾತ ಭಟ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡೋಣ. ನಮಸ್ಕಾರ. ಸೊ ಚಾಣಕ್ಯ ಅಂತಂದಾಗ ನಾವು ಅದೇ ಈಗ ಧಾರಾವಾಹಿ ಸಿನಿಮಾಗಳ ಬಗ್ಗೆ ಎಲ್ಲ ನಾನು ಹೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ನೀವು ಆದರೆ ಚಾಣಕ್ಯನ ಬೇರೆ ಬೇರೆ ವಿಚಾರಗಳು ಅರಿಯದೇ ಇರುವಂತಹ ಅಥವಾ ಮರೆಯಾಗಿರುವಂಥ ವಿಷಯಗಳ ಬಗ್ಗೆ ಹೇಳಿದ್ರಿ. ಆದರೆ ಚಾಣಕ್ಯ ಅಂದರೆ ಹೀಗೆ ಅನ್ನುವಂಥ ಒಂದು ಪಿಕ್ಚರ್, ವಿಜುವಲ್ ಪಿಕ್ಚರ್ ಬಗ್ಗೆ ನೀವು ಏನು ಹೇಳ್ತೀರಿ, ಹಾಗೂ ನಿಮ್ಮ ಪುಸ್ತಕದಲ್ಲಿ ಹೇಗಿದೆ ವರ್ಣನೆ? ಚಾಣಕ್ಯರು ಸ್ವತಃ ಅವ್ರು ಹೇಳ್ಕೊಳ್ಳುವಾಗೆ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವರು. ಕೊನೆಯಲ್ಲಿ ಚಾಣಕ್ಯರು ಚಂದ್ರಗುಪ್ತನಿಗೆ ಪಟ್ಟ ಕಟ್ಟಿ ಅವ್ರು ಹೋಗ್ತಾ ಇರಬೇಕಾದ್ರೆ ಚಂದ್ರಗುಪ್ತ ಹೇಳ್ತಾನೆ, ನಾನು ಮೊದಲು ನಿಮಗೆ ಮಾತು ಕೊಟ್ಟೆ, ತಕ್ಷಶಿಲೆಗೆ ನಾನು ಬಂದಾಗ ಇವ ತಕ್ಷಶಿಲೆಗೆ ಹೋಗ್ತಾನೆ. ಹೋದಾಗ ರಾತ್ರಿ ಆಗಿರುತ್ತೆ, ಕೋಟೆ ಬಾಗಿಲು ಹಾಕ್ತಾರೆ ಅಲ್ಲಿ ಸೂರ್ಯಾಸ್ತದ ನಂತರ, ಒಳಗೆ ಹೋಗ್ಲಿಕ್ಕಾಗೋದಿಲ್ಲ. ಇವನ ಕೈಯಲ್ಲೊಂದು ಖಡ್ಗ ಇರುತ್ತೆ, ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ. ಇದ್ದು ಹುಡುಗ ಇನ್ನು ಚಿಕ್ಕವ. ಕೋಟೆಯವರು ಹಿಡ್ಕೊಳ್ತಾರೆ, ಕಾಯುವವರು ಸೆರೆಮನೆಗೆ ಕಳಿಸ್ತಾರೆ. ಮಾರನೇ ದಿವಸ ರಾಜನೇರ ತಂದು ನಿಲ್ಲಿಸಿದಾಗ ಇವ ಹೇಳ್ತಾನೆ, ನಾನು ರಾಜನಾಗಿದ್ದೆ, ಕ್ಷತ್ರಿಯ, ನಾನು ಹೀಗಾಗಿದ್ದೆ, ನಾನು ಇವ್ರ ಹತ್ರ ಚಾಣಕ್ಯರ ಹತ್ರ ಕಲೀಲಿಕ್ಕೆ ಬಂದಿದ್ದೆ. ಇವನಿಗೆ ಹಣೆ ಮೇಲೆ ಗಾಯ ಆಗಿರುತ್ತೆ. ಆ ರಾಜ ಹೇಳ್ತಾನೆ, ಆಯಿತು, ನಿನ್ಗೆ ಗೊತ್ತಿಲ್ಲದೆ ನೀನು ಮಾಡಿದೆ, ಇನ್ನು ಈ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಕಾನೂನಿದೆ, ನೀನು ಹಾಗೆ ಮಾಡಬಾರ್ದು, ಇಲ್ಲಿಯ ಕಾನೂನಿಗೆ ಗೌರವ ಕೊಡು ಅಂತ ಹೇಳಿ ಕಳಿಸ್ತಾರೆ ಚಂದ್ರಗುಪ್ತನನ್ನು. ಚಾಣಕ್ಯರಿದ್ದಲ್ಲಿ ಹೋಗ್ತಾನೆ ಇವ, ಚಿಕ್ಕ ಹುಡುಗ. ಚಾಣಕ್ಯರ ಹತ್ರ ಹೋದಾಗ ಚಾಣಕ್ಯರು ಕೇಳ್ತಾರೆ, ಇಲ್ಲಿ 10,000 ಕಟ್ಟಬೇಕಾಗತ್ತೆ ನೀನು ನಿಷ್ಕವನ್ನು, ಆ ಹಣವನ್ನು ಕಟ್ಟಿ ನೀನು ಸೇರಬೇಕು. ನೀನು ರಾಜನ, ನೀನು ಚಕ್ರವರ್ತಿ, ನೀನು ಇದು ಕ್ಷತ್ರಿಯನಾಗಿದ್ದರೆ ನಿನಗೆ ವಿದ್ಯೆ ಹೇಳ್ಕೊಡ್ಬೇಕಿದ್ರೆ ನಾನು ಇಲ್ಲಿ ಹಣ ತಗೊಳ್ತೇನೆ, ಇಲ್ಲಾದರೆ ಇಲ್ಲಿ ನೀ ಸೇವೆ ಮಾಡಬೇಕು ಅಂತಾರೆ. ಇವ ಹೇಳ್ತಾನೆ, ನಾನು ಕ್ಷತ್ರಿಯ, ಸೇವೆ ಎಲ್ಲ ಮಾಡೋದಿಲ್ಲ ಅಂತಾನೆ. ಆಗ ಚಾಣಕ್ಯರು ಬಹಳ ಬಹಳ ನಿಧಾನವಾಗಿ ಪ್ರಶ್ನೆ ಮಾಡುವಂಥದ್ದು. ಅವರದ್ದು ಸಿಡುಕಿನ ಸ್ವಭಾವ ಅಲ್ಲ. ಅಂದರೆ ಇದರಲ್ಲೆಲ್ಲ ನೋಡ್ತೀವಿ ತುಂಬ ಇಲ್ಲ ಇಲ್ಲ ವೀರ ಅಂಥವ್ರು ಅಲ್ವೇ ಅಲ್ಲ. ಅದರಲ್ಲಿ ಅವರು ಬಹಳ ನಿಧಾನವಾಗಿ ಕೇಳ್ತಾರೆ, ನಿನಗೆ ನೀನು ಸೇವೆಯನ್ನು ಮಾಡುವುದಿಲ್ಲ ಅಂತೀಯ, ಕ್ಷತ್ರಿಯ ಅಂತೀಯ, ಇದಕ್ಕೆ ನಿನ್ನಲ್ಲಿ ಏನು ಇದೆ ಅಂತ ಹೇಳಿದಾಗ ತನ್ನ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾನೆ. ಅಷ್ಟೊತ್ತಿಗೆ ಇವರಿಗೆ ತಲೆಯಲ್ಲಿ ಗಾಯ ಕಾಣುತ್ತೆ. ನಿನಗೆ ತಲೆಯಲ್ಲೇನು ಗಾಯ ಆಗಿದೆ ಅಂದಾಗ, ನಾನು ನಿನ್ನೆ ರಾತ್ರಿ ಬರುವಾಗ ಸೂರ್ಯಾಸ್ತ ಆಗಿತ್ತು, ಕೋಟೆ ಒಳಗೆ ಬಿಡಲಿಲ್ಲ, ನನಗೆ ಬಿಡದೇ ಇದ್ದಾಗ ನಾನು ನನ್ನ ಸ್ವಭಾವದಂತೆ ನಾನು ಕತ್ತಿ ಎತ್ತಿದೆ, ಕೋಟೆ ಕಾಯುವವರ ಜೊತೆ ನಾನು ಯುದ್ಧ ಆಯಿತು, ಆಗ ಅದು ಗಾಯ ಇದು ಅಂತಾನೆ. ಚಾಣಕ್ಯರಿಗೆ ಆವಾಗಲೇ ಗೊತ್ತಾಗುತ್ತೆ, ಇವನೇ ನನಗೆ ಬೇಕಾದವ. ಮೊದಲು ಕೂಡಲೇ ಹೇಳ್ತಾರೆ, ನೀನು ಹೇಗೆ ಈ 10,000ವನ್ನು ಕೊಡ್ತೆ? ನಾನು ಇಲ್ಲಿ ನಿಮ್ಮಲ್ಲಿ ವಿದ್ಯೆ ಕಲಿತು ವಾಪಸ್ ಹೋಗಿ ನಂದ ಮಹಾರಾಜನನ್ನು ಕೊಂದು ನಾನು ನಿಮಗೆ ಹಣ ಕೊಡ್ತೇನೆ ಅಂತಾನೆ. ಖುಷಿಯಾಗತ್ತೆ, ಬಾ ಅಂತ ಸೇರಿಸ್ಕೊಳ್ತಾರೆ ಅವರು. ಎಲ್ಲ ವಿದ್ಯೆಗಳು ಬಹಳ
ಬುದ್ಧಿವಂತ, ಇತಿಹಾಸದಲ್ಲಿ ಅವ ಬಹಳ ದಡ್ಡ. ಇತಿಹಾಸಕಾರರ ಪ್ರಕಾರ ಚಂದ್ರಗುಪ್ತ ಮೌರ್ಯ ಅಂದರೆ ಅವನು ಏನೂ ಅಲ್ಲ. ಆದರೆ 3 ವೇದಗಳನ್ನು ಕಲಿತ, ದಂಡನೀತಿ ಎಲ್ಲವನ್ನು ಕಲಿತಂತಹ, ಅನ್ವೀಕ್ಷಕಿ, ದಂಡನೀತಿ, ಔಷನಸ ಎಲ್ಲ ವಿದ್ಯೆಗಳನ್ನು ಕಲಿತಂತಹ ದೊಡ್ಡ ಮೇಧಾವಿ. ಆದರೆ ಅಲ್ಲಿ ಆ ಥರದ ಚಿತ್ರೀಕರಣ ಆಗಿದೆ. ಹಾಗಿದ್ರೆ ಯಥಾರೂಪ ಇದೆ. ಅಲ್ಲ, ಯಾಕೆ ಯಥಾರೂಪ ಮರೆಮಾಚಲಾಗಿದೆ ಅಂತ? ಯಾಕೆ ಮಾಡಿದ್ರು ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಮಾಡಿದ್ದು. ಅವರಿಗೆ ಭಾರತದ ಯಾವ ರಾಜನೂ ಸಾಮ್ರಾಟ್ನಲ್ಲ. ಅಂದ್ರೆ ಅವ್ರನ್ನ ಹೀರೋ ಆಗಿ ತೋರಿಸ್ಬೇಕಾಗಿಲ್ಲ ಅವ್ರಿಗೆ. ಅಲೆಕ್ಸಾಂಡರ್ ದ ಗ್ರೇಟ್ ಅವರಿಗೆ. ಹೌದು, ಸೆಲ್ಯೂಕಸ್ನನ್ನು ಓಡಿಸಿದ್ದು ಇವ ಚಂದ್ರಗುಪ್ತ. ಇವ ಗ್ರೇಟ್ ಆಗಲಿಲ್ಲ, ಅವ ಗ್ರೇಟ್ ಆಗ್ತಾರೆ ಅವರಿಗೆ. ಇವ ಗ್ರೇಟ್ ಆಗ್ತಾನೆ. ಯಾರು ನಮ್ಮ ಅಂದ್ರೆ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅನ್ನೋ ಥರ ದ ಹೀರೋಯಿಸಮ್ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್. ಅಂದ್ರೆ ಅವ್ರಿಗೆ ಆ ಒಂದು ಅವರ ದೃಷ್ಟಿಕೋನದಲ್ಲಿ ಹೇಗೆ ಅನ್ನೋದನ್ನ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅಕ್ಬರ್ ದ ಗ್ರೇಟ್ ಅಂತಾರೆ ಅವರು. ಅವನೇನು ಅಲ್ಲ, ಒಬ್ಬ ಹುಚ್ಚ, ಕುಡುಕ, ಎಲ್ಲದೂ ಅವನಲ್ಲಿ ಇದ್ದದ್ದು. ಅಂದ್ರೆ ತಮಾಷೆಯ ಇದು ನನಗೆ ಹೀಗೆ ಇದು ವಿಷಯಾಂತರ ಇರಬಹುದು. ಆದರೆ ಈ ವಿಷಯ ಬಂದಿದ್ದಕ್ಕೆ ನಾನು ಹೇಳೋದೇನು ಅಂತಂದರೆ, ನಮ್ಮನ್ನು 100 ವರ್ಷಗಳ ಕಾಲ ಆಳಿ ನಮ್ಮನ್ನು ಪೂರ್ತಿ ಕೊಳ್ಳೆ ಹೊಡೆದು ಹೋದರೂ ಕೂಡ ನಮಗೆ ಬ್ರಿಟಿಷ್ ಇದು ಬಂದರೆ ಇವತ್ತಿಗೂ ಕೂಡ ಅವ್ರ ಮೇಲೆ ಏನೋ ಒಂದು ಅನ್ನೋ ಒಂದು ವಿಶೇಷ ಇದು. ಆದರೆ ನಮ್ಮಲ್ಲೇ ಇದ್ದು ನಮ್ಮವರೇ ಆಗಿದ್ದು ಕಾಲಾಂತರದಲ್ಲಿ ಇದಾಗಿರುವಂತಹ ಬೇರೆ ಬೇರೆ ವರ್ಣ ಜಾತಿ ಅಂಥವರು ಅವರಲ್ಲಿ ಅವರು ನಮ್ಮನ್ನ ತುಳಿದ್ರು, ಅವ್ರು ನಮಗೆ ಇದು ಮಾಡಿದ್ರು ಅನ್ನೋವಂಥ ಒಂದು ಭ್ರಮೆ. ಅದು ಎಷ್ಟು ಸತ್ಯ ಇದ್ರೂ ಕೂಡ ಅವತ್ತಿನ ಕಾಲಕ್ಕೆ ಅದು ಪ್ರಸ್ತುತ ಇದ್ದಿರ್ಬೋದು. ಇವತ್ತಿನವ್ರನ್ನ ಶಿಕ್ಷಿಸೋದು ಎಷ್ಟು ಸರಿ ಅಂತ ತಪ್ಪದು. ಅದೇ ರೀತಿ ಆ ಮೆಂಟಾಲಿಟಿಯನ್ನು ಬೆಳೆಸಿದ್ರು ಅವರಷ್ಟೇ. ಇಲ್ಲಿಯೂ ಹಾಗೆ ಚಂದ್ರಗುಪ್ತ ಅಷ್ಟು ಕಲಿತಾನೆ ಅವರ ಹತ್ರ. ಕೊನೆಗೆ ಅವನಿಗೆ ಪಟ್ಟಾಭಿಷೇಕ ಆದಾಗ ಅವ ಹೇಳುವುದನ್ನೇ, ನಾನು ನಿಮಗೆ ಮೊದಲು ಗುರುದಕ್ಷಿಣೆ ಕೊಡಬೇಕು. ನಿಮ್ಮ ಹತ್ರ ಆ ದಿವಸ ಹೇಳಿದೆ, ಹಣ ಇಲ್ಲ ನನ್ನ ಹತ್ರ, ನಾನಿಲ್ಲಿ ನಂದನನ್ನು ಕೊಂದು ನಾನು ದುಡ್ಡು ಕೊಡ್ತೇನೆ ಅಂತ. ಈಗ ನಂದನನ್ನು ಕೊಂದಿದ್ದೇನೆ, ಪಟ್ಟಾಭಿಷೇಕ ಆಗಿದೆ ನನಗೆ, ನಿಮಗೆ ನಾನು ಗುರುಕುಲ ಕಟ್ಟಿಕೊಡ್ತೇನೆ, ಅರಮನೆಯನ್ನೇ ಕಟ್ಟಿಕೊಡ್ತೇನೆ, ನೀವಿರಬೇಕು ಅಂತ ಹೇಳ್ತಾರೆ ಅವರು. ಒಬ್ಬ ಗುರುವಿಗೆ, ಒಬ್ಬ ವಿಪ್ರನಿಗೆ, ಒಬ್ಬ ಬ್ರಾಹ್ಮಣನಿಗೆ ಅವನಿಗೆ ಗುಡಿಸಿಲು ಗತಿಯೇ, ಅವನ ಗುಡಿಸಿಲಿನಲ್ಲಿಯೇ ಇರಬೇಕು. ನಾನೊಬ್ಬ ಅಧ್ಯಾಪಕ, ನಾನು ಗುರು, ಹೇಳಿಕೊಡುವವ. ಅವನ ಕೆಲಸವನ್ನು ಮರಿತಾನೆ. ಅವ ಮೇಲೆ ಬಂದರೆ ಅವನ ಕರ್ತವ್ಯವನ್ನು ಮರಿತೇನೆ. ನಾನು ಹೇಳಿಕೊಡ್ಬೇಕಾದ ನಿನ್ನಾಗೆ ಇನ್ನೊಂದು 1000 ಅವನಿಗೆ ಆ ರೀತಿ ಮೆರೆಯುವಂಥ ಯೋಗ್ಯತೆ, ಅವಕಾಶ ಸಿಕ್ಕಿದಾಗ ಅದನ್ನು ತಗೊಳ್ಳುವಂಥ ಯೋಗ್ಯತೆ ಇಲ್ವಾ ಯಾರಿಗೆ? ಅಂದರೆ ಆ ರೀತಿಯ ಒಂದು ಐಶ್ವರ್ಯ, ಅವನ ಕರ್ತವ್ಯ ಮರಿಬಾರ್ದಂತಾನೆ ಚಂದ್ರಗುಪ್ತನಿಗೆ. ಅವನು ಇವರು ಚಾಣಕ್ಯರು ಮೊದಲಿನಿಂದ ಹೇಳ್ತಾ ಇರೋದು, ಇವಾಗಿನ ಚರ್ಚೆಯ ವಿಷಯವೇ ಅದು ಅಲ್ವಾ? ನಾನು ಕೂಡ ಆ ಹಂತವನ್ನು ತಲುಪಬಹುದು. ಈಗಿನ ಪರಿಸ್ಥಿತಿ ಈಗ ಹಾಗೆ ಹೇಳ್ತಾರೆ. ಅಲ್ಲ, ಕರೆಕ್ಟ್. ನನ್ನ ಪ್ರಶ್ನೆ ಅರ್ಥ ಆಯ್ತಲ್ಲ ನಿಮಗೆ? ಈಗ ಅರ್ಥ ಆಯ್ತು. ಈಗ ಯಾಕಂದ್ರೆ ಈಗ ವ್ಯಾಪಾರ ಆಯ್ತಲ್ಲ ಶಿಕ್ಷಣ. ಆಗ ಚಂದ್ರಗುಪ್ತನ ಹತ್ರ ಅವ್ರು ಹೇಳುದು, ನಿನ್ನ ಹಾಗೆ 100 ಚಂದ್ರಗುಪ್ತರನ್ನು ನಾನು ತಯಾರು ಮಾಡ್ಬೋದು, ನನ್ನ ಕರ್ತವ್ಯವನ್ನು ಮರೆಯದೇ ಇದ್ರೆ. ನಾ ಇನ್ನಷ್ಟು ಜನರನ್ನ ನಾನು ಇದೇ ರೀತಿ ನನ್ನ ಭಾರತಕ್ಕೆ ಕೊಡಬಹುದು. ಆದರೆ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಟ್ ವಾಟ್ ಕಾಸ್ಟ್ ಅಂತ, ತಾನು ತನ್ನನ್ನ ಇದು ಮಾಡಿಕೊಂಡು ತನ್ನ ಸುಖಗಳನ್ನ ತ್ಯಜಿಸಿಕೊಂಡು ಮಾಡಬೇಕಲ್ಲ ಅನ್ನೋದು ಇವಾಗಿನ ಪಾಯಿಂಟ್ ಆಫ್ ವ್ಯೂ. ಅದನ್ನು ಅವರು ಮೊದಲಿನಿಂದ ಹೇಳ್ಕೊಂಡು ಬರ್ತಾರೆ. ನನ್ನ ಇದರಲ್ಲಿ ತಾನು ಮದುವೆ ಆಗದ ಬ್ರಹ್ಮಚಾರಿ, ನನಗೆ ದೇಶ ದೊಡ್ಡದು ಅಂತ. ನಾ ದೊಡ್ಡವ ಅಲ್ಲ ದೇಶಕ್ಕೆ. ಅದು ಅವರ ಸ್ಲೋಗನ್. ಅಲ್ಲಿಂದ ಇಲ್ಲಿವರೆಗೂ ಅವರು ಸ್ಲೋಗನ್ ಹೇಳುವುದನ್ನೇ, ದೇಶ ದೊಡ್ಡದು, ನಾನು ದೊಡ್ಡವನಲ್ಲ. ನೀನು ರಾಜನಾದ್ರೆ ನೀನು ರಾಜನಿಗೆ ರಾಜ್ಯಕ್ಕೆ ರಾಜನ ಅವಶ್ಯಕತೆ ಇರುವುದಿಲ್ಲ, ರಾಜನಿಗೆ ರಾಜ್ಯದ ಅವಶ್ಯಕತೆ ಇರುತ್ತೆ. ಹೌದು. ಹಾಗಾಗಿ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಚಾಣಕ್ಯ ನೀತಿಯನ್ನು ನಾವು ಅಂದ್ರೆ ಅನುಸರಿಸ್ತಾ ಇದೀವಿ ಒಂದು ಹಂತದಲ್ಲಿ ಅಂತ ನೀವು ಹೇಳ್ತಾ ಇದ್ದೀವಿ. ಆದ್ರೆ ಈ ವಿಚಾರಗಳು ನಮ್ಗೆ ಪಥ್ಯ ಆಗುದಿಲ್ಲ. ಯಾಕಂದ್ರೆ ಈಗಿನ ವ್ಯವಸ್ಥೆಯೇ ಬೇರೆ ಆಗಿದೆ. ಭ್ರಷ್ಟಾಚಾರ, ಅನಾಚಾರ ಎಲ್ಲ. ಭ್ರಷ್ಟಾಚಾರ ಆವತ್ತು ಇದ್ದಿರ್ಬೋದಲ್ಲ? ಭ್ರಷ್ಟಾಚಾರ ಇಲ್ಲದೆ ಇರೋ ಕಾಲ, ಭ್ರಷ್ಟಾಚಾರ ಇಲ್ಲದೆ ಇರುವ ಕಾಲ ಇಲ್ಲ. ಹೌದು ಹೌದು. ಆದ್ರೆ ಈ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಒಂದು ರಾಜ್ಯವನ್ನ, ಒಂದು ದೇಶವನ್ನ ಅಡ ಇಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗ್ಲಿಲ್ಲ.
ಅದೇ ಚಾಣಕ್ಯರ ಕಾಲದಲ್ಲಿ ನಾವು ಅಷ್ಟು ದೊಡ್ಡ ಸೇನೆ ತಗೊಂಡ್ಬಂದ್ರು ಒಳಗೆ ಬರ್ಲಿಕ್ಕಾಗಲಿಲ್ಲ ಅಲೆಕ್ಸಾಂಡರ್ನಿಗೆ. ಅಲೆಕ್ಸಾಂಡರ್ ಕೊನೆಗೂ ಹೇಳ್ತಾನೆ, ಆ ಬ್ರಾಹ್ಮಣನನ್ನು ಹುಡುಕಿ ಮೊದಲು ಕೊಲ್ಲಿ ಅಂತ. ಸಾಧ್ಯವೇ ಆಗುವುದಿಲ್ಲ. ಇವರು ಎರಡು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹೌದು ಹೌದು. ಇವರು 2 ಸಲ, ಒಂದು ಸಲ ಇವರು ಪಾಟಲಿಪುತ್ರಕ್ಕೆ ಲಗ್ಗೆ ಇಡ್ತಾರೆ. ಚಾಣಕ್ಯರು ಸೋಲ್ತಾರೆ ಮೊದಲ ಸಲ. ಸೋತು ಕಾಡಿನಲ್ಲಿ ಹೋಗ್ತಾರೆ. ಇಬ್ಬರು ಚಾಣಕ್ಯ ಮತ್ತು ವ್ಯಾಡಿ ಇರಬೇಕು, ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಊರಿನಲ್ಲಿ ಉಳ್ಕೊಳ್ತಾರೆ. ರಾತ್ರಿ ಆಗುತ್ತೆ. ಉಳ್ಕೊಂಡಾಗ ಅವಳು ಮನೆಯ ಅಜ್ಜಿ ತಾಯಿ ಮಗನಿಗೆ ಕಿಚಡಿ ಮಾಡಿ ಕೊಡ್ತಾಳೆ, ಬಿಸಿ ಬಿಸಿ ಹಾಕಿ ಕೊಡ್ತಾಳೆ ತಟ್ಟೆಗೆ. ಇವರಿಬ್ಬರು ಹೊರಗಡೆ ಕೂತ್ಕೊಂಡಿದ್ರು. ಅದು ಗ್ರಾಮದ ಮುಖ್ಯಸ್ಥವ, ಗ್ರಾಮಿಣಿ. ಈ ತಿಂತ ಇರೋ ಹುಡುಗ ಮಧ್ಯದಲ್ಲಿ ಕೈ ಹಾಕಿಬಿಡತ್ತೆ. ಬಿಸಿಯಾಗಿ ಕೂಗುತ್ತೆ, ಅಮ್ಮ ಬಿಸಿ ಆಯ್ತು, ಇದು ನನಗೆ ಕೈ ಸುಟ್ಟೋಯ್ತು, ಯಾಕೆ ಹೀಗೆ ಮಾಡಿದೆ ಅಂತ. ಆವಾಗ ಅವಳು ಹೇಳ್ತಾಳೆ, ನೀನು ಎಲ್ಲಿ ಚಾಣಕ್ಯರ ರೀತಿ ಮಾಡ್ತಾ ಇದೆಯಾ, ಚಾಣಕ್ಯ ಚಂದ್ರಗುಪ್ತರ ರೀತಿ. ಯಾರಾದರೂ ಮಧ್ಯೆ ಹೋಗಿ ಯುದ್ಧ ಮಾಡ್ತಾರಾ? ಆ ಮಗು ಕೇಳುತ್ತೆ, ಅವ್ರು ಏನು ಮಾಡಿದರು? ಅವರು ಕೋಟೆಗೆ ಹೋಗಿ ಯುದ್ಧ ಮಾಡಿದರು. ಸುತ್ತಿನ ಇದಕ್ಕೆ ಗಡಿ ಪ್ರದೇಶವನ್ನು ಯುದ್ಧ ಮಾಡದೆ ನೇರವಾಗಿ ಕೋಟೆ ಅಟ್ಯಾಕ್ ಮಾಡಿದರೆ ಗಡಿ ಪ್ರದೇಶದವ್ರು ಬಂದು ಇವರನ್ನ ಅಟ್ಯಾಕ್ ಮಾಡೋದಿಲ್ಲ. ಆ ಬುದ್ಧಿ ಇರಲಿಲ್ಲ ಅವರಿಗೆ ಅನ್ನತ್ತೆ. ಅಮ್ಮ ಮಗುವಿಗೆ ಹೇಳ್ತಾಳೆ. ಅದೇ ದಿವಸ ಆ ಊಟ ಮಾಡ್ಕೊಂಡು ಅವರು ಅಲ್ಲಿಂದ ರಾತ್ರಿ ಹೊರಡ್ತಾರೆ. ನಾನು ಮಾಡಿದ ತಪ್ಪಾಯಿತು ಅಂತ. ಚಾಣಕ್ಯರಿಗೆ ಅಲ್ಲಿ ಅರ್ಥ ಆಗುತ್ತೆ ನಾನು ಮಾಡಿದ ತಪ್ಪು ಅಂತ. ಮತ್ತೆ ಅಟ್ಯಾಕ್ ಮಾಡ್ತಾರೆ, ಗೆಲ್ತಾರೆ. ಅಂದರೆ ಅವರ ಸ್ಟ್ರಾಟಜಿ ಬದಲಾಯಿಸ್ತಾರೆ. ಚಾಣಕ್ಯ ನೀತಿ. ಹೌದು. ಇದು ಮತ್ತೆ ಇದೇ ರೀತಿ, ಇದೇ ಚಾಣಕ್ಯ ನೀತಿ, ಇದೇ ಕಥೆಯನ್ನು ಮತ್ತೆ ಮತ್ತೊಂದು ಇತಿಹಾಸದಲ್ಲೂ ಬರುತ್ತೆ. ಇದೇ ರೀತಿ ಆಗತ್ತೆ ನಮ್ಮಲ್ಲಿ. ಇದು ಚಾಣಕ್ಯರು ಮತ್ತೆ ವಾಪಸ್ ಬರ್ತಾರೆ, ನಾನು ಗುಡಿಸಲಲ್ಲೇ ಇರುವುದು ಅಂತಾರೆ. ಮತ್ತು ಚಾಣಕ್ಯರ ರೂಪದ ಬಗ್ಗೆ ಕೂಡ ಹೇಳ್ತಾ ಇದ್ರಿ ನೀವು. ಚಾಣಕ್ಯ ಅವರು ಸ್ವತಃ ಅವ್ರು ಹೇಳ್ಕೊಳ್ತಾರೆ, ಅಲ್ಲಲ್ಲಿ ಅವ್ರು ಹೇಳ್ಕೊಳ್ತಾರೆ, ನಾನು ಕುರೂಪಿ. ಅವ್ರಿಗೆ ತಮಾಷೆ ಮಾಡ್ತಾರೆ. ಅವರ ಅಂದರೆ ವ್ಯಾಡಿ, ವರರುಚಿ, ಇವರೆಲ್ಲ ಅವರು ಭಾಗುರಾಯಣ ಅಂತ, ಭಾಗುರಿ ಅಂದರೆ ಚಾಣಕ್ಯರ ಗುರು, ಭಾಗುರಾಯಣ, ಅವರೆಲ್ಲ ತಮಾಷೆ ಮಾಡ್ತಾರೆ. ಆವಾಗ ಇವ್ರು ಹೇಳ್ಕೊಳ್ತಾರೆ, ಅಲ್ಲಲ್ಲಿ ಅವ್ರದ್ದು ಬರುತ್ತೆ, ನಾನು ಕುರೂಪಿ ಅಂತ. ನಾನು ಕುರೂಪಿಯಾಗಿದ್ದೆ. ಅಲ್ಲೂ ಪಾಟಲಿಪುತ್ರದಲ್ಲಿ ಬಂದಾಗ ಅವರು ಒಂದು ಮನೇಲಿ ಉಳ್ಕೊಳ್ತಾರೆ. ಆ ಮನೆಯಲ್ಲೇ ಅವರ ಆ ಮನೆಯ ಯಜಮಾನ ಆ ಪಾಟಲಿಪುತ್ರದ ಪ್ರಧಾನಮಂತ್ರಿಯಾಗಿದ್ದ. ಅವನನ್ನು ಸೆರೆಗೆ ಹಾಕಿರ್ತಾರೆ. ಅವ ಇವರಿಗೆ ಮಿತ್ರ ಆಗಿದ್ದ. ಅವರು ಹೆಂಡತಿ ಹತ್ರ ಇವ್ರು ಹೇಳ್ತಾರೆ, ಅವನಿಗೆ ಎಷ್ಟು ಚಂದದ ಹುಡುಗಿ ನೀ ಸಿಕ್ಕದೆ, ನಾನು ಕುರೂಪಿ, ನನಗೆ ಯಾರೂ ಹೆಣ್ಣೆ ಕೊಡುವುದಿಲ್ಲ, ಎಲ್ಲ ಓಡಿ ಹೋಗ್ತಾರೆ ನನ್ನ ನೋಡಿ ಅಂತ. ಬಹಳ ಅದು ತುಂಬ ಹೇಳ್ತಾರೆ, ಮಾರ್ಮಿಕವಾಗಿ. ಹೌದು. ಇನ್ನೂ ಒಂದು ಬಹಳ ಗಹನವಾದ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾರೆ. ಅದು ಇವತ್ತಿಗೂ ಸತ್ಯವಾಗಿದೆ, ಇವತ್ತಿಗೂ ನಾವು ಅದನ್ನು ಅಳವಡಿಸ್ತೇವೆ. ಒಂದು ನಗಾಡುವಂತಹ ಒಂದು ಮೂರ್ತಿಯನ್ನು ಎಲ್ಲ ಮನೇಲಿ ಇಡ್ತಾರೆ, ವಾಸ್ತು ಅಂತ. ಗಮನಿಸಿರ್ಬೋದು, ಇಟ್ಕೊಂಡು ಕೂತ್ಕೊಂಡಿರುತ್ತೆ. ಗೊತ್ತಾಯ್ತು. ನಮ್ಮಲ್ಲಿ ಕುಬೇರನಿಗೆ ಎಲ್ಲೂ ಪೂಜೆ ಇಲ್ಲ. ಕುಬೇರನನ್ನು ಪೂಜೆ ಮಾಡುವಂತಹ ಮನೆಗಳಿಲ್ಲ ನಮ್ಮಲ್ಲಿ. ಆದರೆ ಸಂಪತ್ತನ್ನು ಪೂಜೆ ಮಾಡ್ತೇವೆ, ಸಂಪತ್ತು ಬರಲಿ ಅಂತೇವೆ. ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಇನ್ನೊಂದು ಟ್ರೆಂಡ್ ಅಂದರೆ ಇದು ಹೀಗೆ ಹಿಡ್ಕೊಂಡು ಕೂತ್ಕೊಂಡದ್ದು, ಅದನ್ನು ಬೈತಾರೆ ಅವರು ಆ ಕಾಲಕ್ಕೆ. ವೈಶ್ರವಣ ಅಂತ ಅದರ ಹೆಸರು. ವೈಶ್ರವಣ ಅಂದರೆ ಕುಬೇರ. ಕುಬೇರನನ್ನು ಪೂಜೆ ಮಾಡಿ ನೀವು ಈ ಮೂರ್ತಿಯನ್ನು ಪೂಜೆ ಮಾಡಬೇಡಿ, ನಮ್ಮದಲ್ಲ ಇದು ಅಂತಾರೆ. ನಮ್ಮದಲ್ಲ, ವಿದೇಶ, ಅದು ವಿದೇಶಿಯದು, ಇಡಬೇಡಿ ಅಂತಾರೆ. ಅಲ್ಲ, ನಮ್ಗೆ ಅದರಿಂದ ಲಾಭ ಆಗೋದಾದರೆ ವಿದೇಶದ್ದು ಇಟ್ಕೊಳ್ಬೋದಲ್ಲ, ಇದು ನನ್ನ ಪ್ರಶ್ನೆ. ಲಾಭ ಅಲ್ಲ, ಅದು ವಿದೇಶದ ಒಂದು ಮೂರ್ತಿ, ಒಂದು ಶಿಲ್ಪ, ಒಂದು ಪ್ರತಿಮೆ, ಒಂದು ರೀತಿಯ ಭಾವನೆ ನಮ್ಮಲ್ಲಿ ಇರಲಿ ಅನ್ನೋದು, ಪ್ರತಿಯೊಂದು ಮನೆಯಲ್ಲಿ ಇರಲಿ ಅಂತ ಆ ರೀತಿಯಲ್ಲಿ ನಮ್ಮನ್ನು ಪ್ರೇರೇಪಿಸಿದರು. ಅಂದರೆ ಮಾನಸಿಕವಾಗಿ ಅವರಿಗೆ ಗುಲಾಮಗಿರಿ. ಹೌದು, ಆ ರೂಪದಲ್ಲೂ ಕೂಡ. ಹೌದೌದು.
ಅದೇ ನೀವು ಆದರೆ ಒಟ್ಟಾರೆ ಈಗ ಅದಕ್ಕೆ ಹೇಳೋದು ನೀವು ಎಂತ ಫನಿ ಬುದ್ಧ ಅಂತೀರಿ, ಲಾಫಿಂಗ್ ಬುದ್ಧ ಅಂತ. ಹೌದು. ಅದನ್ನ ಇಟ್ಕೊಳ್ಳೋದಕ್ಕಿಂತ ಬುದ್ಧನ ಮೂರ್ತಿಯನ್ನೇ ಇಟ್ಕೊಳ್ಬೋದಲ್ಲ ಪ್ರತಿ ಮನೆಯಲ್ಲಿ. ನಮ್ಮವನೇ ದೈವತ್ವ ಪಡೆದವ, ನಮ್ಮವನೇ, ಅವನನ್ನು ಇಟ್ಕೊಳ್ಬೋದಲ್ಲ. ಅದನ್ನು ಬಿಟ್ಟುಕೊಂಡು ಯಾವುದೋ ಚೀನಾದ ಪ್ರದೇಶದ ಮೂರ್ತಿಯನ್ನು ನಾವು ಇಟ್ಕೊಂಡ್ರೆ ಅದು ನಮ್ಮ ಮೇಲೆ ಹೇರಿಕೆ ಅಂತ ಅವ್ರು ಹೇಳುವಂಥದ್ದು. ನಿನ್ನ ವಾಸ್ತುಶಿಲ್ಪವನ್ನು ನೀನು ಕಾಪಾಡು, ಎಲ್ಲಿಯದ್ದು ಅಲ್ಲ. ಈಗ ಅಂದರೆ ಸಂಚಿಕೆಯನ್ನು ನಾವು ಕೊನೆ ಮಾಡೋ ಹೊತ್ತು. ಸೊ ಓವರಾಲ್ ಆಗಿ ಈಗ ಕಳೆದ ಸಂಚಿಕೆಯಲ್ಲೂ ನಾವು ನಮ್ಮ ಚಾಣಕ್ಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಈಗ ಒಟ್ಟಾರೆಯಾಗಿ ಒಂದು ಸಮ್ ಅಪ್ ಮಾಡೋದು ಅಂತಂದರೆ ಈಗ ಹೇಗೆ ಅಂದರೆ ಇಷ್ಟು ದಿನ ನಾವು ಕಂಡಿರುವಂಥ ಚಾಣಕ್ಯನಿಗೂ ನೈಜ ಅಂದರೆ ನಿಜವಾದ ಯಥಾ ರೂಪದ ಚಾಣಕ್ಯನಿಗೂ ಒಂದು ಕೆಲವೊಂದು ವ್ಯತ್ಯಾಸಗಳನ್ನು ಹೇಳ್ತಾ ನಾವು ಈ ಸಂಚಿಕೆಯನ್ನು ಮುಗಿಸ್ಬೋದು. ಹೌದು. ಈಗ ಹಿಂದೆ ಹೇಳಿದ ಚಾಣಕ್ಯರು ನಿಮಗೆ ಅರ್ಥಶಾಸ್ತ್ರಕ್ಕೆ ಮಾತ್ರ ಸೀಮಿತರಾಗ್ತಾರೆ. ಹೆಚ್ಚಿನ ವಿಷಯಗಳು ಅರ್ಥಶಾಸ್ತ್ರವನ್ನು ಗಮನಿಸ್ತವೆ. ಅವರು ಹೇಳಿದಾಗೆ ಅರ್ಥಶಾಸ್ತ್ರವನ್ನು 3 ಜನ, ಒಂದು ಕೊಣಪದಂತ ಅಂತ ಅಂದರೆ ಭೀಷ್ಮರಿಗಿರುವಂಥ ಹೆಸರು, ಆ ಭೀಷ್ಮರು ಮಾಡಿದರು ಮೊದಲು, ಯುಧಿಷ್ಠಿರನಿಗೆ ಅರ್ಥಶಾಸ್ತ್ರವನ್ನು ಹೇಳಿದರು. ಎರಡನೆಯದಾಗಿ ಭಾರದ್ವಾಜರು ಹೇಳಿದರು. ಆ ಇಬ್ಬರು ಹೇಳಿದ್ದನ್ನು ನಾನು ಮತ್ತೆ ಹೇಳಿದ್ದೆ. ಮೂರನೇದಾಗಿ ನಾನು ಹೇಳ್ತಾ ಇರುವಂಥದ್ದು ಅರ್ಥಶಾಸ್ತ್ರವನ್ನು. ಅರ್ಥಶಾಸ್ತ್ರ ಅನ್ನೋದಕ್ಕಿಂತ ರಾಜಕೀಯ ಶಾಸ್ತ್ರ ಅನ್ನೋದೇ ಬಹಳ ಮುಖ್ಯ. ಅದರಲ್ಲಿ ಅರ್ಥಶಾಸ್ತ್ರವನ್ನು ಅದರಲ್ಲಿ ಇಟ್ಕೊಂಡಿದ್ದಾರೆ ಅವರು. ಚಾಣಕ್ಯ ನೀತಿ ಅಂತ ಅವರು ಹೇಳ್ತಾ ಹೋಗ್ತಾ ಇಡೀ ಅವರ ಅವರ ಜೀವನ ನೋಡಿದರೆ ಅವರೇ ಹೇಳುವಾಗೆ ರಾಜ ಅನ್ನುವ ಸನ್ಯಾಸಿ, ಅವನ ಬದುಕನ್ನೋದು ಸನ್ಯಾಸಿಯಾಗಿರ್ಬೇಕವ. ಮನೋರಂಜನೆಯನ್ನು ಅವ ಅಪೇಕ್ಷಿಸಬಾರದು. ಅವೊಬ್ಬ ಸನ್ಯಾಸಿ ಅಂತೆ. ಅವ 1 ಪೈಸಾ ಅವ ದುಡಿಯುವವನಲ್ಲ. ಅವ 1 ಪೈಸಾ ಅವ ಖರ್ಚು ಮಾಡಬೇಕಿದ್ರೆ ಸ್ವಂತಕ್ಕೆ 1000 ಸಲ ಯೋಚನೆ ಮಾಡಬೇಕು. ಅಂದರೆ ಅವನು ಆ್ಯಕ್ಚುಲಿ ಸಮಾಜ ಸೇವೆ ಮಾಡೋದಕ್ಕೆ ಇರುವವ. ಅದಕ್ಕೆ ಅವರು ನನ್ನ ಇಡೀ ಇದರಲ್ಲಿ ಆ ತತ್ವವೇ ಅದು. ರಾಜ ಅನ್ನುವ ಸ್ವತಂತ್ರನಲ್ಲ ಅಂತ ಅವರಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಧ್ವಜದ ಹಾಗಿದ್ರೆ ಈಗ ಚಾಣಕ್ಯ ನೀತಿ ಅನ್ನೋ ಹೆಸರನ್ನ ಇಟ್ಕೊಂಡು ಹಾಗಿದ್ರೆ ಇವರು ತಮ್ಮ ಸ್ವಾರ್ಥವನ್ನ ಈಗ ರಾಜಕೀಯದಲ್ಲಿ ಮಾಡ್ತಾ ಇದ್ದಾರೆ. ಈಗಿನ ವ್ಯವಸ್ಥೆಗೆ ಅವನ ಆ ಕೊಡುಗೆ ಉಪಯೋಗ ಆಗ್ತಾ ಇಲ್ಲ. ನಾಮಕೆ ಹೆಸರಿಗೆ. ಹೌದು. ಇಲ್ಲದೆ ಇದ್ರೆ ಅವನ ಆ ಇಡೀ ಅವರ ಆ ಥಿಯರಿ, ಆ ಒಂದು ಅಂದರೆ ಇದು ಚಾಣಕ್ಯನಿಗೆ, ಈಗ ನಾನು ನಿಮ್ಮ ಬಾಯಲ್ಲಿ ಪದಗಳನ್ನು ಬಯಸೋದಲ್ಲ, ಬಟ್ ನಾನು ಕೇಳ್ತಾ ಇರೋದು ಹಾಗಿದ್ರೆ ಚಾಣಕ್ಯನಿಗೆ ಮಾಡ್ತಾ ಇರೋ ಅವಮಾನವ ಇದು. ಹೌದು. ಚಾಣಕ್ಯರು ಹೇಳಿದ ರೀತಿಯಲ್ಲಿ ಇದ್ದರೆ ಅವರು 8 ಭಾಗವನ್ನು ಮಾಡ್ತಾರೆ. 8 ಭಾಗ, ಅವನ ದಿವಸದ 8 ಭಾಗವನ್ನು ಮಾಡಿ 4 ಭಾಗ ಹಗಲಲ್ಲಿ 4 ಭಾಗ ರಾತ್ರಿ ಹೇಗೆ ಇರಬೇಕು ಮನುಷ್ಯ. ಅದು ರಾಜ ಅಂತಲ್ಲ, ಮನುಷ್ಯರಾದರೂ ಹಾಗೆ ಇರಬೇಕು. ರಾಜ ಪ್ರತಿ ದಿವಸ ಸ್ವಾಧ್ಯಾಯವನ್ನು ಮಾಡಬೇಕು, ಅವ ಅಧ್ಯಯನವನ್ನು ಮಾಡಬೇಕು, ಪುಸ್ತಕವನ್ನು ಓದಬೇಕು, ಅದನ್ನು ಬಿಡಲೇಬಾರ್ದು ಯಾವತ್ತು ಅನ್ನೋದವರ. ಮತ್ತು ಒಬ್ಬ ಸನ್ಯಾಸಿ ಅಷ್ಟೇ, ಗೃಹಸ್ಥನಾಗಿದ್ದರೂ ಅವನ ಜೀವನ ಸನ್ಯಾಸವಾಗಿರುತ್ತೆ. ಅವನು ಯಾವುದೇ ಸ್ವಂತ ಈಗ ಯಾವುದೋ ಒಂದು ಫಂಕ್ಷನ್ನಿಗೆ ಹೋಗೋದು ಅಂಥದ್ದೆಲ್ಲ ಇರಲಿಕ್ಕೆ ಸಾಧ್ಯ. ಅವನ ಇಂದ್ರಿಯ ಪೋಷಣೆಗಳನ್ನು ಮಾಡೋದು ಅವನ ಮುಖ್ಯ ಉದ್ದೇಶ ಆಗಿರಬಾರದು. ಅವನ ಕಣ್ಣುಗಳು ಗೂಢಚರ್ಯೆಗೆ ಬಿಟ್ಟಿರ್ಬೇಕವ. ಅವನ ಕಣ್ಣಿರುವುದೇ ಹಾಗೆ, ಗೂಢಚರ್ಯೆಗೆ ಅವ ಮೀಸಲಾಗಿರ್ತಾನೆ. ಇವತ್ತು ನಮ್ಮಲ್ಲಿ ಅದನ್ನ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿಯಲ್ಲಿ ಇದೆ. ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ಸ್ವಲ್ಪ ಆ ರೀತಿಯಲ್ಲಿ ರಾಜನೇ ಆಗದೇ ಇದ್ದರೂ ಆ ರೀತಿಯ ಜನರನ್ನು ಇಟ್ಕೊಂಡು ಕೆಲಸ ನಡೀತಾ ಇದೆ. ಅದೊಂದು ಬಹಳ ಒಳ್ಳೆಯ ಕೆಲಸ ಚಾಣಕ್ಯರು ಹೇಳಿದ ಹಾಗೆ. ಆದರೆ ಅದು ಎಲ್ಲ ಹಂತದಲ್ಲೂ ಕೂಡ ಅದಿಲ್ಲ, ಅಥವಾ ಇಲ್ಲ, ಅದು ಇಲ್ಲ, ಜಸ್ಟ್ ಅದನ್ನು ಹೆಸರಿಗೋಸ್ಕರ ಬಳಸಲಾಗ್ತಾ ಇದೆ. ಹೌದು, ಬೇಕಾದನ್ನು ಮಾತ್ರ ಇಟ್ಕೊಂಡು ಹೌದು. ನಿಮ್ಮ ಪುಸ್ತಕ ಆದಷ್ಟು ಬೇಗ ಹೊರಬರಲಿ. ಆದರೆ ನಿಮ್ಮ ಪುಸ್ತಕ ಹೊರಬರುವ ವೇದನೆಯ ಬಗ್ಗೆ ಕೂಡ ತುಂಬ ಕುತೂಹಲ ಇದೆ ನಮಗೆ. ಕೆಲವೊಂದು ಕಥೆಗಳು ಕೂಡ ಇದೆ ಅದರ ಹಿಂದೆ. ಅದ್ರ ಬಗ್ಗೆ ಮುಂದಿನ
ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ. ಈ ಸಂಚಿಕೆಗೆ ಇಲ್ಲೇ ವಿರಾಮ ಇಡೋದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿಯ ಕುತೂಹಲಭರಿತ ಸಂಚಿಕೆಗಳು ಪ್ರತಿದಿನ ನಿಮಗಾಗಿ ಬರ್ತಾ ಇರ್ತವೆ. ನಮಸ್ಕಾರ.